ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಹೆಲ್ದಿಯಾಗಿ ಕೋಸಂಬರಿ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಹೆಲ್ದಿಯಾಗಿ ಇದು ಕೋಸಂಬರಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹೆಸರು ಬೇಳೆನ ಮಾರ್ನಿಂಗ್ ಚಿಕ್ಕ ಲೋಟದಲ್ಲಿ ಸೋಕ್ ಮಾಡಿದ್ದೆ. ಬಿಗ್ ವೆಸಲಲ್ಲಿ, ಬಿಗ್ ಪಾತ್ರದಲ್ಲಿ ನಾನು ಮೊದಲು ಕಾರ್ನ್ ಹಾಕ್ಕೊಂಡೆ. ಆಮೇಲೆ ನಾನು ಕ್ಯಾರೆಟ್ ಮಿಕ್ಸ್ ಮಾಡಿದೆ, ಕ್ಯೂಕಂಬರ್ ಹಾಕಿದೆ. ನಾನು ಕಾರ್ನು ಕ್ಯಾರೆಟು ಹಾಕಿದ್ನಲ್ಲ, ಕ್ಯೂಕಂಬರ್ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡಿದೆ. ಎಲ್ಲ ನಾನು ತುರ್ಕೊಂಡಿರೋದು ಆಮೇಲೆ ಬಿಡಿಸ್ಕೊಂಡಿರೋದು ಹಾಕಿದೆ, ಮಿಕ್ಸ್ ಮಾಡಿದೆ. ಆಮೇಲೆ ನಾನು ದಾಳಿಂಬೆ ಹಾಕಿದೆ. ನಾನು ಒಂದು ದಾಳಿಂಬೆ ತಗೊಂಡು ಅದನ್ನು ಬಿಡಿಸ್ಕೊಂಡು ಹಾಕಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ನಾನು ಇದು ನೆನೆಸಿರೋದು ಹೆಸರು ಬೇಳೆನ ನಾನು ಕ್ಲೀನಾಗಿ 2 ಟೈಮ್ಸ್ ತೊಳ್ಕೊಂಡು ನಾನು ಕೋಸಂಬರಿಗೆ ಹಾಕಿದೆ, ಮಿಕ್ಸ್ ಮಾಡ್ತಾಯಿದ್ದೀನಿ. ಕೋಕೋನಟ್ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಪೆಪ್ಪರ್ ಹಾಕಿಬಿಟ್ಟು ಪೆಪ್ಪರು ಸಾಲ್ಟು ಎರಡೂ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾನೆ ಇದ್ದೀನಿ, ಯಾಕಂದರೆ ಅದು ಪೆಪ್ಪರು ಸಾಲ್ಟು ಹಾಕಿದ್ದೀನಿ. ಕ್ಯೂಕಂಬರು ನಾನು ತುರ್ಕೊಂಡೆ, ಅದು ಹಾಕಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದರೆ ಅದು ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಹೆಲ್ದಿಯಾಗಿ ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಎಲ್ಲ ಹಾಕಿದ್ದೀನಲ್ಲ, ಕಾರ್ನು, ಕ್ಯಾರೆಟು, ಕ್ಯೂಕಂಬರು, ಆಮೇಲೆ ದಾಳಿಂಬೆ, ಹೆಸರು ಬೇಳೆ ಹಾಕಿದ್ದೀನಲ್ಲ, ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಕೋಸಂಬರಿ ಮಾಡಿಕೊಂಡು ಮಕ್ಳಿಗೂ ತಿನ್ನಿಸಿದ್ರೆ ತುಂಬ ಹೆಲ್ದಿ ಇರುತ್ತೆ. ಆಮೇಲೆ ನಾನು ಕೋಕೋನಟ್ಟು ಮತ್ತು ಕಡಲೆಕಾಯಿ ಬೀಜ, ಪೆಪ್ಪರು ಸಾಲ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿಲ್ಲ ಅಂದರೆ ಅದು ಏನಾಗುತ್ತೆ ಅಂದರೆ, ಅದು ಕ್ಯೂಕಂಬರ್ ಹಾಕಿದ್ರಲ್ಲ, ಅದು ಜಾಸ್ತಿ ನೀರು ಬಿಡುತ್ತೆ. ಆಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಸಾಲ್ಟು ಎಲ್ಲ, ಅದೇನಾಗುತ್ತೆ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸಾಕು ಕೋಸಂಬರಿ ಕೆಟ್ಟೋಗೋದಕ್ಕೆ. ಅದಕ್ಕೆ ಯೂಶ್ವಲಿ ಮಾಡೋವಾಗ ಯಾರೂ ಸಾಲ್ಟ್ ಹಾಕಲ್ಲ ಕೋಸಂಬರಿಗೆ. ಅವ್ರೇನು ಮಾಡ್ತಾರೆ, ನಾವು ಯಾವಾಗ ತಿಂತೀರೋ ಆವಾಗ ಅದು ಹಾಕ್ತಾರೆ, ಏನು ಸಾಲ್ಟು. ಸೊ ನಾನು ಹಾಕಿದ್ದೀನಿ. ಆಮೇಲೆ ಒಂದು ಲೆಮನ್ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ದೊಡ್ಡ ವೆಸಲಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಸಿ ಟು ಪ್ರಿಪೇರ್ ಫಾರ್ ಬ್ರೇಕ್ಫಾಸ್ಟ್. ಹೆಲ್ದಿ ಬ್ರೇಕ್ಫಾಸ್ಟ್ ನೀವು ತಗೊಬೇಕಾದ್ರೆ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಕೋಸಂಬರಿ ರೆಡಿಯಾಗಿದೆ. ನಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.